ನಮಸ್ಕಾರ ವೀಕ್ಷಕರೇ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಈಗಾಗಲೇ BLO ಆಫೀಸರ್ ಮನೆಗೆ ಬಂದು 2 ಅಪ್ಲಿಕೇಶನ್ ಕೊಡ್ತಿದ್ದಾರೆ. ಆ 2 ಅಪ್ಲಿಕೇಶನಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಹಿಂದೆ ಕೊಡಲಿಕ್ಕಿದ್ದೇವೆ, ಇನ್ನೊಂದು ಅಪ್ಲಿಕೇಶನ್ ನಮ್ಮ ಹತ್ರ ಇಡಬೇಕು. ಸೊ ಫಸ್ಟಿಗೆ ಆ 2 ಅಪ್ಲಿಕೇಶನು ತೆಗೆದುಕೊಳ್ಳುವಾಗ ನಾವು ಫಸ್ಟಿಗೆ ನೋಡಬೇಕು, ಅಲ್ಲಿ ಕೆಳಗಡೆ ಅಪ್ಲಿಕೇಶನ್ ಕೆಳಗಡೆ ಒಂದು ಸಿಗ್ನೇಚರ್ ಇದೆ. ಸೊ ಅದು BLO ಆಫೀಸರ್ನ ಸಿಗ್ನೇಚರ್ 2 ಅಪ್ಲಿಕೇಶನಲ್ಲಿ ಇರಬೇಕು. ಅದು ಕಡ್ಡಾಯವಾಗಿ ನೀವು ಪರಿಗಣಿಸಬೇಕು ಅಥವಾ ಕಡ್ಡಾಯವಾಗಿ ನೀವು ನೋಡಬೇಕು. ಸೊ ಕೆಲವರು ಈ ಅಪ್ಲಿಕೇಶನ್ ಫಿಲ್ ಮಾಡಿ ಹಿಂದೆ ಕೊಟ್ಟಿದ್ದಾರೆ, ಕೆಲವರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರಿಗೆ ಕನ್ಫ್ಯೂಷನ್, ತಪ್ಪಾದರೆ ಏನು ಮಾಡಬೇಕು, ಕನ್ಫ್ಯೂಷನ್ ತುಂಬ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಕಾರ ಆಗ್ಬೋದು. ಆದಷ್ಟು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ನೋಡಿ, ಅಲ್ಲಿ ಫಸ್ಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಅಡ್ರೆಸ್ ಇದೆ. ಸೆಕೆಂಡ್ ಬಾಕ್ಸಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಅದೆಲ್ಲ ಇದೆ, ಡೀಟೇಲ್ಸ್. ಥರ್ಡ್ ಫೋಟೋ ಇದೆ ಮತ್ತು ಲಾಸ್ಟಿಗೆ ನೋಡಿ ಇಲ್ಲಿ ಇತ್ತೀಚಿನ ಭಾವಚಿತ್ರ ಅಂತ ಇದೆ. ನೋಡಿ, ಇತ್ತೀಚಿನ ಭಾವಚಿತ್ರ ನೀವು ಪೇಸ್ಟ್ ಮಾಡಲಿಕ್ಕಿದೆ ಅಥವಾ ಅಂಟಿಸಲಿಕ್ಕಿದೆ. ಇದು ನೀವು ಗಮನದಲ್ಲಿಡಬೇಕು. ನಾವು ಅಪ್ಲಿಕೇಶನನ್ನು ಹೇಗೆ ಫಿಲ್ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಕೆಲವರ ಚಿಂತೆ ಇದೆ. ಸೊ ಇದೊಂದು ಕ್ಲಿಯರ್ ವಿಡಿಯೋ ನೋಡಿ. 2002 ಇಸವಿಯಲ್ಲಿ ನಿಮ್ಮ ಮತಪಟ್ಟಿಯಲ್ಲಿ ಹೆಸರು ಇರಬೇಕು ಅಥವಾ ನೀವು ವೋಟ್ ಮಾಡಬೇಕು. ಯಾರಾದರೂ ಆಗಿ ಇದ್ದರೆ ಖಂಡಿತವಾಗ್ಲೂ ಡೈರೆಕ್ಟಾಗಿ ನಿಮ್ಮ ಹೆಸರು, ಮತದಾರರ ಹೆಸರು ಇಲ್ಲಿ ನೋಡಿ, ಅದು ಹೆಸರು ಬರೀರಿ. ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಸಂಬಂಧ ಹೆಸರು, ಸಂಬಂಧ ಈ 2 ಎಲ್ಲಿಂದ ಸಿಗ್ತಂತ ಹೇಳಿದರೆ, ನಮ್ಮ ಮನೆಗೆ BLO ಆಫೀಸರ್ ಬರುವಾಗ ಅವರಿಂದ ಆ 2002 ಲಿಸ್ಟ್ ಇದೆಲ್ಲ ಅದು ತೆಗೆದುಕೊಳ್ಳಿ, ಅಥವಾ ಪ್ರಿಂಟೌಟು ತೆಗೆದುಕೊಳ್ಳಿ, ಅಥವಾ ಫೋಟೋ ಒಂದು ತೆಗೆದು ಇಡಿ. ಆಗ ನಿಮಗೆ ಸ್ವಲ್ಪ ಉಪಕಾರ ಆಗ್ತದೆ. ಆ ಲಿಸ್ಟಲ್ಲಿ ನಿಮ್ಮದು ಸಂಬಂಧ ಹೆಸರು, ಅಂದರೆ ಅಲ್ಲಿ ಸಂಬಂಧ ಇದೆ ಮತ್ತು ಸಂಬಂಧ ಹೆಸರು, ಹೆಚ್ಚಾಗಿ ನಿಮಗೆ ಗಂಡ ಮತ್ತು ತಂದೆ ಹೆಸರಿರ್ತದೆ, ಅದನ್ನು ನೀವು ಬರಿಬೇಕು. ಮತ್ತು ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ ಇದ್ದರೆ ಉಡುಪಿ, ಚಿಕ್ಕಮಗಳೂರು ಇದ್ದರೆ ಚಿಕ್ಕಮಗಳೂರು, ಹಾಗೆ ಬರೀರಿ. ನೆಕ್ಸ್ಟ್ ಬರೋದು ರಾಜ್ಯ ನಮ್ಮದು ಕರ್ನಾಟಕ. ಮತ್ತು ನಮ್ಮದು ಬರೋದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು. ನೋಡಿ, ಫಸ್ಟಿಗೆ ಹೆಸರು ಬರ್ತದೆ. ಹೆಸರು ಯಾವುದು ಬರೀಬೇಕು? ನಿಮ್ಮ ವಿಧಾನಸಭೆ ಕ್ಷೇತ್ರದ ಹೆಸರು ಬರೀರಿ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಇದನ್ನು ನೀವು 2002 ಅಂದರೆ 2002 ಲಿಸ್ಟಲ್ಲಿ ತಗೊಂಡ್ರೆ ಆ ಲಿಸ್ಟಿನಲ್ಲಿ ಮೇಲ್ಗಡೆ ಅದು ಎಲ್ಲ ಡೀಟೇಲ್ಸ್ ಇದೆ. ಈ ಒಂದು ನಂಬರ್ ನೀವು ಬರೀಬೇಡಿ. ಈ ಅಪ್ಲಿಕೇಶನಲ್ಲಿ ಇದು ಹೊಸತು ನಂಬರ್, ನೆನಪಿನಲ್ಲಿಡಿ. ಈ ಕ್ರಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಬರೀಬೇಡಿ. ನಿಮ್ಮ ಓಲ್ಡ್ ಡೀಟೇಲ್ಸ್ ಅವರಿಗೆ ಬೇಕು. ಓಲ್ಡ್ ಅಂದರೆ 2002ನ ಲಿಸ್ಟ್ ಅಥವಾ ಡೀಟೇಲ್ಸ್ ಅವರಿಗೆ ಬೇಕು. ಸೊ ಇದು ಬಾಕ್ಸ್ ಫಿಲ್ ಮಾಡಿದವರಿಗೆ ಸೆಕೆಂಡ್ ಬಾಕ್ಸು ಅನ್ವಯ ಆಗೋದಿಲ್ಲ. ಇಲ್ಲಿ ಅನ್ವಯ ಆಗೋದು ಯಾರಿಗೆ ಅಂದರೆ, ಈ ಸೆಕೆಂಡ್ ಬಾಕ್ಸು 2002 ಇಸವಿಯಲ್ಲಿ ವೋಟ್ ಮಾಡದವರು ಅಥವಾ ಲಿಸ್ಟಲ್ಲಿ ಇಲ್ಲದವರು ಈ ಒಂದು ಬಾಕ್ಸಿನಲ್ಲಿ ಫಿಲ್ ಮಾಡಲಿಕ್ಕಿದೆ ಅಥವಾ ಭರ್ತಿ ಮಾಡಲಿಕ್ಕಿದೆ. ಭರ್ತಿ ಮಾಡೋದು ಹೇಗೆ? ಸಡನ್ನಾಗಿ ನಾವು ನಮ್ಮ ಹೆಸರು ಬರೀತೇವೆ, ಅವು ನಮ್ಮ ಹೆಸರು ಬರಲಿಕ್ಕಿಲ್ಲ. ಅಲ್ಲಿ ಬರೀಬೇಕದ್ದು ಯಾರ್ದಂದರೆ, ಒಂದು ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ. ಈ 4 ಆಪ್ಷನ್ ಅವರು ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಒಂದು ಅಪ್ಲಿಕೇಶನ್, ಒಂದು ಹೆಸರು ನೀವು ಬರೆದ್ರೆ ಸಾಕು. ತಂದೆ ಬರೆದ್ರೆ ತಂದೆದು, ಮತ್ತು ತಂದೆದರಲ್ಲಿ ಮತದಾರ ಭಾವಚಿತ್ರ, ಗುರುತಿನ ಚೀಟಿ ಬರೀರಿ, ಸಂಖ್ಯೆ, ಸಂಬಂಧ ಹೆಸರು ಬರೀರಿ. ನೆಕ್ಸ್ಟು ಬರೋದು ಸಂಬಂಧ. ನೋಡಿ, ಸಂಬಂಧ ನಾನು ಹೇಳಿದ್ದೇನೆ, 2002 ಲಿಸ್ಟ್ ತಗೊಂಡ್ರೆ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಅದು ನಿಮಗೆ ಕರೆಕ್ಟಾಗಿ ಬರಿಬೋದು. ಮತ್ತು ಜಿಲ್ಲೆ ಯಾವುದಂತ ನಿಮಗೆ ಗೊತ್ತಿರಬೇಕು. ದಕ್ಷಿಣ ಕನ್ನಡ, ಉಡುಪಿ ಆದರೆ ಉಡುಪಿ, ಚಿಕ್ಕಮಗಳೂರು ಆದರೆ ಚಿಕ್ಕಮಗಳೂರು. ರಾಜ್ಯ ನಮ್ಮದು ಕರ್ನಾಟಕ. ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ 2002 ಲಿಸ್ಟಲ್ಲಿ ಇದೆ. ನೀವು ಇದನ್ನು ಕಡ್ಡಾಯವಾಗಿ ಇದನ್ನು ಬರೀಬೇಡಿ. ಓಕೆ. ಸೊ ನೆಕ್ಸ್ಟ್ ಈ 2 ಬಾಕ್ಸಲ್ಲಿ ಒಂದು ಬಾಕ್ಸ್ ನಾವು ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಈ ಬಾಕ್ಸ್. ಈ ಬಾಕ್ಸಲ್ಲಿ ಯಾರು ಫಿಲ್ ಮಾಡಬೇಕಂದ್ರೆ, ನಮ್ಮ ಅಪ್ಲಿಕೇಶನ್ ಯಾರ್ದು ಹೆಸರಿದೆ ಅವರು ಮಾತ್ರ ಫಿಲ್ ಮಾಡಲಿಕ್ಕೆ. ಸೊ ಅಲ್ಲಿ ನೀವು ತಪ್ಪು ಮಾಡಬೇಡಿ. ಸೊ ಜನ್ಮ ದಿನಾಂಕ ಓಕೆ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆ ಹೆಸರು, ತಾಯಿ ಹೆಸರು, ಮದುವಾದ ಮೇಲೆ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು ನೀವು ಬರೀಬೇಕು ಕರೆಕ್ಟಾಗಿ. ಬರೆದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾವಿಲ್ಲಿ ಮತದಾರರ ಸಹಿ ಅಂದರೆ ನಮ್ಮ ಸಿಗ್ನೇಚರ್ ಹಾಕಬೇಕು. ಸಿಗ್ನೇಚರ್ ಹಾಕದವರು ಹೆಬ್ಬೆಟ್ಟು ಸಹ ಆಗ್ಬೋದು, ಅದೊಂದು ಆಪ್ಷನ್ ಇದೆ. ಕೆಲವರ ಚಿಂತೆ ಅಂದರೆ ಕೆಲವರು ಫಾರಿನಲ್ಲಿ ಇರ್ತಾರೆ, ಅಂದರೆ ವಿದೇಶದಲ್ಲಿರ್ತಾರೆ. ಸೊ ವಿದೇಶದಲ್ಲಿ ಇರುವಾಗ ಅವರ ಸಿಗ್ನೇಚರ್ ಯಾರು ಹಾಕೋದಂದರೆ, ಮನೇಲಿ ಯಾರಾದರೂ ಒಬ್ಬರು ಅಂದರೆ ದೊಡ್ಡವರು ಇಲ್ಲಿ ಸಿಗ್ನೇಚರ್ ಹಾಕ್ಬೋದು. ಇದು ಫಿಲ್ ಮಾಡಿ ಕಡ್ಡಾಯವಾಗಿ ಎಲ್ಲರೂ ಸಹ ಕೊಡಲಿಕ್ಕಿದೆ.
ನೆನಪಿನಲ್ಲಿಡಿ. ಯಾರೂ ಸಹ ನೀವು ಉದಾಸೀನ ತೋರಿಸಬೇಡಿ. ದಯವಿಟ್ಟು ಅಪ್ಲಿಕೇಶನ್ ಆದಷ್ಟು ಬೇಗ ಫಿಲ್ ಮಾಡಿ. ಈ ತಿಂಗಳಿನೊಳಗೆ ಎಲ್ಲರೂ ಹಿಂದೆ ಕೊಡಲಿಕ್ಕಿದ್ದೇವೆ. ಕೊಡದಿದ್ದರೆ ನಿಮಗೆ ತುಂಬ ತೊಂದರೆ ಆಗ್ಬೋದು. ಸೊ ಮತ್ತೊಮ್ಮೆ ಹೇಳ್ತೇನೆ, ಎಲ್ಲರೂ ಸಹ ಕಡ್ಡಾಯವಾಗಿ ಫಿಲ್ ಮಾಡಿ ಈ ಅಪ್ಲಿಕೇಶನ್ ಹಿಂದೆ ಕೊಡಿ. ಸೊ 2 ಅಪ್ಲಿಕೇಶನ್, ಒಂದು ಅಪ್ಲಿಕೇಶನ್ ಅವ್ರಿಗೆ ಹಿಂದೆ ಕೊಡಲಿಕ್ಕಿದೆ, ಇನ್ನೊಂದು ಅಪ್ಲಿಕೇಶನ್ ನಾವು ನಮ್ಮ ಹತ್ರ ಇಡಬೇಕು. ಸೊ ಈ ವಿಡಿಯೋನು ಯಾರಿಗಾದರೂ ಉಪಕಾರ ಆಗ್ಬೋದು, ನೀವು ಶೇರ್ ಮಾಡಿ. ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋ. ನಾನು ಈ ವಿಡಿಯೋ ಮೂಲಕ ನಿಮಗೆ SIR ಬಗ್ಗೆ, ಈ ಅಪ್ಲಿಕೇಶನ್ ಬಗ್ಗೆ ನಾನು ಸ್ವಲ್ಪ ನಿಮಗೆ ಕೆಲವು ಅಂಶವನ್ನು ನಾನು ತಿಳಿಸಿದ್ದೇನೆ. ಥ್ಯಾಂಕ್ ಯು.